ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲೂ ನೋಡಿದ್ರು ಕೂಡ ಅಲ್ಲಿ ಬಿಗ್ ಬಾಸ್ ಹವಾ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತದೆ ಅಂದ್ರೂ ಕೂಡ ಇಲ್ಲಿ ಬಿಗ್ ಬಾಸ್ ಹವಾ ಇರುತ್ತೆ. ಮುಗಿದ್ರೂ ಕೂಡ ಇಲ್ಲಿ ಬಿಗ್ ಬಾಸ್ ಹವಾ ಏನೂ ಕೂಡ ಕಮ್ಮಿ ಆಗದೇ ಇಲ್ಲ. ವರ್ಷ ಪೂರ್ತಿ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಾಗೆ ಒಂದು ಹವಾ ಇರುತ್ತೆ. ಮುಗ್ದಾದ್ಮೇಲೂ ಕೂಡ ಇಲ್ಲಿ ಹವಾ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದ್ರೆ ಯಾರ್ಯಾರು ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಯಾರ್ಯಾರು ಬರ್ತಾ ಇದಾರೆ ಅನ್ನೋ ಹವಾ ಸ್ಟಾರ್ಟ್ ಆಗಿದ್ರೆ, ಇಲ್ಲಿ ಮುಗಿದ್ಮೇಲೆ ಇಲ್ಲ ಅವ್ರು ಇರಬೇಕಿತ್ತು, ಇವ್ರು ಎಲಿಮಿನೇಟ್ ಆಗಬಾರ್ದಿತ್ತು, ಆ ಸ್ಪರ್ಧಿ ಬರಬೇಕಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸದ್ಯ ಇವಾಗ ಬಿಗ್ ಬಾಸ್ ಜ್ವರ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇವಾಗ ಪ್ರೋಮೋ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ, ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಆ ಪ್ರೋಮೋಗೆ ಬಗೆ ಬಗೆಯಾದ ಕಮೆಂಟ್ಗಳು ಕೂಡ ಇಲ್ಲಿ ಬಂದಿದೆ. ಕೆಲವೊಬ್ರು ಪ್ರೋಮೋ ನೋಡಿದ ತಕ್ಷಣ ಬಿಡಪ್ಪ ಚೆನ್ನಾಗಿದೆ ಓಕೆ ಅಂತ ಹೇಳ್ತಾರೆ. ಬಟ್ ಆದರೆ ಡೀಪ್ ಆಗಿ ಹೋಗಿ ಅನಲೈಸ್ ಮಾಡೋರು ಕೂಡ ಇಲ್ಲಿ ಇದ್ದೇ ಇರ್ತಾರೆ, ನಿಮ್ಗೆ ಗೊತ್ತು. ಇವಾಗ ಪ್ರೋಮೋ ನೋಡ್ಬಿಟ್ಟು ಹಲವಾರು ಜನ ಇಲ್ಲಿ ಬಗೆ ಬಗೆಯಾದ ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಅದರಲ್ಲಿ ಒಂದು ಕಮೆಂಟ್ ಅಂತೂ ತುಂಬ ಚೆನ್ನಾಗಿ ಇಲ್ಲಿ ಹಾಕಿದ್ದಾರೆ. ಅಂದರೆ ಆ ಪ್ರೋಮೋದಲ್ಲೇ ಹುಡುಗ ಇಲ್ಲಿ ಹೇಳ್ತಾನೆ, ಆಲ್ಮೋಸ್ಟು ಇವಾಗ ಏನು ಮಾಸ್ಕ್ ಹಾಕೊಂಡು ಮಾಡಿದಾರೋ ಕಂಟೆಸ್ಟೆಂಟು, ನಾನು ಇವಾಗ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದೇ ಕಂಟೆಸ್ಟೆಂಟ್ ಕೈಲಿ ಇಲ್ಲಿ ಮಾಡಿಸಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಅವ್ರು ಕಮೆಂಟ್ ಹಾಕಿರೋದೇನಂತಂದರೆ, ನೀವು ನೋಡಿದ್ದೀರಾ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರು ಏನಪ್ಪ ಇಲ್ಲಿ ಹೇಳಿದರು ಅಂತಂದರೆ, ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಹೇಳಿದರು. ನೀನು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಅಂದಿದ್ದಕ್ಕೇನೆ ನಿನ್ನ ಕಡೆಯಿಂದನೇ ಈ ರೀತಿಯಾದ ಒಂದು ಪ್ರಮೋಷನ್ ಮಾಡಿಸಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆಲ್ಮೋಸ್ಟು ಯಾರ್ಯಾರು ಬಿಗ್ ಬಾಸ್ಗೆ ಬರಲ್ಲ ಅಂತ ಹೇಳಿರ್ತಾರೋ ಅಂಥವ್ರನ್ನ ನಾವು ಬಿಗ್ ಬಾಸ್ ಒಳಗಡೆ ನೋಡಿರೋದು ತುಂಬಾ ಉದಾಹರಣೆಗಳು ಇದೆ. ಯಾಕಂತಂದರೆ 50 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ಕೂಡ ನಾನಿಲ್ಲಿ ಬಿಗ್ ಬಾಸ್ಗೆ ಬರಲ್ಲ ಅಂತ ಹೇಳಿದ್ರು. ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ವಿ. ಆಲ್ಮೋಸ್ಟು ಯಾರು ಬರಲ್ಲ ಅಂತ ಹೇಳ್ತಾರೋ ಅಂಥವ್ರನ್ನ ಇಲ್ಲಿ ಕರೆ ತರದೆ ಬಿಗ್ ಬಾಸ್ಗೆ ಒಂದು ಟಾಸ್ಕ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಟಾಸ್ಕಲ್ಲಿ ಸಕ್ಸಸ್ ಕೂಡ ಇಲ್ಲಿ ಆಗ್ತಾರೆ. ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಅದೇ ಥರ ಹೇಳಿದ್ರು. ಅವರು ಕೂಡ ಬರಲ್ಲ ಅಂತ ಅಂದಿದ್ರು. ಯಾರ್ಯಾದ್ರೂ ಕೂಡ ನಾನು ಬರ್ತೇನೆ, ಕೆಲವೊಬ್ರು ಇಲ್ಲಿ ಹೇಳ್ತಾರೆ ಹೌದು ಆಪರ್ಚುನಿಟಿ ಬಂದರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವರು ಹೋಗಲ್ಲ ಅಂತ ಹೇಳಿದ್ರು. ಅಂಥವ್ರ ಕೆಲ ಇಲ್ಲಿ ಫಸ್ಟ್ ವಿಡಿಯೋ ಅಂದರೆ ಕಂಟೆಸ್ಟೆಂಟ್ದು ಫಸ್ಟ್ ವಿಡಿಯೋ ಪ್ರಮೋಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಕಮೆಂಟ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಈ ಒಂದು ಪ್ರೋಮೋ ಇದೆ. ಏನಕ್ಕೆ ಅಂತಂದರೆ ಫಸ್ಟ್ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಇದು ಬಿಗ್ ಬಾಸ್ ಸೀಸನ್ 11 ಸೀಸನಲ್ಲೂ ಕೂಡ ಈ ರೀತಿಯಾಗಿ ಮಾಡಿಸಿರಲಿಲ್ಲ ಕಂಟೆಸ್ಟೆಂಟ್ ಕೈಯಿಂದನೇ ಒಂದು ಪ್ರಮೋಷನ್ನು. ಆದರೆ ಇಲ್ಲಿ ಮಾಡಿರೋ ತುಂಬಾ ಚೆನ್ನಾಗಿದೆ. ಕೆಲವೊಬ್ಬರು ಇಲ್ಲಿ ಇವ್ರನ್ನ ಕಂಡು ಹಿಡಿದಿದ್ದಾರೆ, ಇನ್ನೂ ಕೆಲವೊಬ್ಬರು ಕಂಡು ಹಿಡಿದಿಲ್ಲ. ಅಂದರೆ 90% ಜನಕ್ಕೆ ಗೊತ್ತಾಗಿದೆ, ಇನ್ನೂ 10% ಜನಕ್ಕೆ ಗೊತ್ತಾಗಿಲ್ಲ ಇವ್ರು ಯಾರು ಅಂತಂದ್ಬಿಟ್ಟು. ಕಾಕ್ರೋಚ್ ಸುಧೀರ್ ಅವರು ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಟಗರು ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು. ಮತ್ತಿಲ್ಲಿ ಇನ್ನೊಂದು ಪ್ರೋಮೋದಲ್ಲೇ ಇಲ್ಲಿ ಹೇಳ್ತಾರೆ ಒಬ್ಬ ಹುಡುಗ, ಅಂದರೆ ಅವ್ರು ಕೇಳ್ತಾ ಹೋಗ್ತಾರೆ, ನಾನು ಇಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಹೋಗ್ಬೋದಾ ಹೇಗೆ ಅಂತ ಕೇಳಿದಾಗ, ಮತ್ತು ನೀವು ಯಾರು ಅಂತ ಇಲ್ಲಿ ಕೇಳಿದಾಗೂ ಕೂಡ ಇಲ್ಲಿ ಬಿಗ್ ಬಾಸ್ಗೆ ಹೋಗೋರು ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೂಡ ಇಲ್ಲಿ ಜನಗಳು ಕೇಳ್ತಾರೆ. ಅದಕ್ಕೆ ಇಲ್ಲಿ ಅವರು ಉತ್ತರ ಕೊಡ್ಕೊತಾ ಹೋಗ್ತಾರೆ. ಬಟ್ ಒಬ್ರು ಮಾಸ್ಕ್ ಇಲ್ಲಿ ಇಳಿಯಕ್ಕೆ ಬಂದಿದ್ದ ತಕ್ಷಣ ಸ್ವಲ್ಪ ಇಲ್ಲಿ ಕೋಪ ಕೂಡ ಮಾಡ್ಕೊತಾರೆ. ಯಾಕಂತಂದರೆ ಇಮಿಡಿಯೇಟಾಗಿ ಆ ಥರ ಮಾಸ್ಕ್ ಆ ಥರ ಕೈ ಹಾಕಬಾರ್ದು ಯಾರೇ ಆದರೂ ಕೂಡ ಇಲ್ಲಿ. ಆದರೆ ಅವ್ರು ಹಾಕಿಕ್ಕೆ ಇಲ್ಲಿ ಸ್ವಲ್ಪ ಇವರು ಕೋಪ ಕೂಡ ಮಾಡ್ಕೊತಾರೆ, ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಅದು. ಮತ್ತು ಇಲ್ಲಿ ಇವಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವ್ರು ಹೇಳ್ತಾನೆ ಬಿಗ್ ಬಾಸ್ಗೆ ಹೋದರೆ ಹೇಗಿರಬೇಕು ಅಂತ ಕೇಳಿದಾಗ, ಆ ಕಡೆ ಒಂದು ಹುಡುಗಿ ಈ ಕಡೆ ಒಂದು ಹುಡುಗಿನ ಹಾಕ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಅವರು ಕಮೆಂಟ್ ಹಾಕಿದ್ದಾರೆ, ಆ ಕಡೆ ಒಂದು ಹುಡುಗಿ ಈ ಕಡೆ ಒಂದು ಹುಡುಗಿನ ಹಾಕೊಳ್ಳಿ ಅಂದವ ಪಕ್ಕಾ ಲೆಜೆಂಡ್ ಇದಾನೆ ಅಂತಂದ್ಬಿಟ್ಟು. ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ನೀವು ಸೀಸನ್ಗಳು ನೋಡಬಹುದು. ಅಂದ್ರೆ ಕಳೆದ ಸೀಸನ್ಗಳು ಈ 11 ಸೀಸನ್ ಏನಾಗಿದೆಯೋ ಎಲ್ಲಾದ್ರಲ್ಲೂ ಕೂಡ ಒಂದು ಲವ್ ಸ್ಟೋರಿ ಅಂತೂ ಕ್ರಿಯೇಟ್ ಆಗೇ ಆಗಿರುತ್ತೆ. ಅಲ್ಲಿ ಅವರು ಲವ್ ಮಾಡ್ತಿರ್ತಾರೆ, ಈಚೆ ಒಂದು ಬ್ರೇಕಪ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅಣ್ಣ ತಂಗಿ ಅಂತ ಹೇಳ್ಕೊಂಡಿರ್ತಾರೆ. ಮನೆಯಿಂದ ಈಚೆ ಬಂದ ಮೇಲೆ ಇಲ್ಲಿ ನಾನು ಲವ್ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಪ್ರಪೋಸ್ ಮಾಡಿ ಮದುವೆ ಆಗಿರೋದು ಕೂಡ ನಾವಿಲ್ಲಿ ನೋಡಿದ್ದೀವಿ. ಈ ಥರ ನೋಡಿ ಇಲ್ಲಿ ನಿಜವಾಗ್ಲೂ ಕೂಡ ಇವಾಗ ಪ್ರೋಮೋದಲ್ಲಿ ಇದ್ದ ಆ ಹುಡುಗರಿಗೆ ಆ ರೀತಿ ಅನ್ಸ್ಬಿಟ್ಟಿದೆ ಅಂತ ಕಾಣುತ್ತೆ. ಆ ಕಡೆ ಒಂದು ಹುಡುಗಿ ಈ ಕಡೆ ಒಂದು ಹುಡುಗಿನ ಹಾಕೊಂಬಿಡಿ, ಅವಾಗ ಸ್ವಲ್ಪ ಇದಾಗುತ್ತೆ ಅಂತಂದ್ಬಿಟ್ಟು ಹೇಳಿದಾರಣ. ಅದಕ್ಕೋಸ್ಕರನೇ ಈ ರೀತಿಯಾದ ಬಗೆ ಬಗೆಯ ಕಮೆಂಟ್ನ ಇಲ್ಲಿ ಹಾಕಿದ್ದಾರೆ. ಆ ರೀತಿ ಹೇಳಿದವನು ಲೆಜೆಂಡ್ ಅವನೇ ಅಂತಂದ್ಬಿಟ್ಟು. ನಿಜವಾಗ್ಲೂ ಆ ರೀತಿ ಮಾಡಿದ್ರೆ ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ. ಆ ರೀತಿ ಗೆಲ್ಲಂಗಿದ್ರೆ ಎಲ್ಲ ಹುಡುಗರು ಬಂದಿದ್ದ ತಕ್ಷಣ ಹುಡುಗಿರ ಹತ್ರ ಹೋಗ್ಬಿಟ್ಟು ಆ ಕಡೆ ಒಬ್ರು, ಯಾಕಂತಂದ್ರೆ ನೀವು ನೋಡಿರ್ಬೋದು ಕಳೆದ ಸೀಸನ್ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಇಲ್ಲಿ ಡೈರೆಕ್ಟ್ ಆಗಿ ಅವ್ರಿಗೆ ವಾರ್ನ್ ಕೂಡ ಇಲ್ಲಿ ಮಾಡಿದ್ರು. ನೀವು ಇಲ್ಲಿ ಆಟ ಆಡೋಕ್ಕೆ ಬಂದಿರೋದು ಶಿಶಿರ್ ಅವ್ರಿಗೆ ಮತ್ತು ಐಶ್ವರ್ಯ ಅವ್ರಿಗೆ, ನೀವು ಆಟ ಆಡೋಕ್ಕೆ ಬಂದಿದ್ರೆ ಫಸ್ಟ್ ಆಟ ಆಡೋ ಕಡೆ ಇಲ್ಲಿ ಗಮನ ಕೊಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ರೀತಿಯಾದ ಸನ್ನಿವೇಶಗಳನ್ನ ನಾವಿಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಯಾಕಂದರೆ ಆ ಹುಡುಗ ಹೇಳಿದ್ರು ಅಂತಂದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿದ ತಕ್ಷಣ ಆ ಕಡೆ ಒಂದು ಹುಡುಗಿ ಈ ಕಡೆ ಒಂದು ಹುಡುಗಿ ಹಾಕೊಂಬಿಡಿ ಅಂತ ಅಂದ್ಬಿಟ್ಟು ಸಜೆಷನ್ ಕೊಟ್ಟಿದ್ದು ಸ್ವಲ್ಪ ಇಲ್ಲಿ ತಪ್ಪು ಅಂತ ಅನಿಸುತ್ತೆ. ಸದ್ಯ ಇವೆಲ್ಲ ಒಂದು ಕಡೆ ಆದರೆ ಪ್ರೋಮೋ ವಿಚಾರ ಒಂದು ಕಡೆ ಆಯಿತು. ಪ್ರೋಮೋ ನಿಮಗೆ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ನಿಮಗೆ ಬೆಳಿಗ್ಗೆ ವಿಡಿಯೋದಲ್ಲಿ ಹೇಳಿದ್ದೆ, ಆಲ್ಮೋಸ್ಟು ಇವತ್ತು ಡ್ಯಾನ್ಸ್ದು ಒಂದು ಶೂಟಿಂಗ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ನಿಮಗೆ ಇವಾಗ ಗ್ರ್ಯಾಂಡ್ ಓಪನಿಂಗು 28ನೇ ತಾರೀಕು ಇದೆ. ಇನ್ನು ಇಲ್ಲಿ ಯಾರ್ಯಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇವತ್ತು ಅಂತ ಹೇಳಿದೆ. ಮತ್ತು ನಾಳೆ ಆಲ್ಮೋಸ್ಟು ಎಲ್ಲ ಸ್ಪರ್ಧಿಗಳನ್ನೂ ಕೂಡ
ಬಿಗ್ ಬಾಸ್ ಸೆಟ್ ಏನಿದೆ ಅಲ್ಲೇ ಹತ್ತಿರದಲ್ಲಿ ಒಂದು ಹೋಟ್ಲ್ ಆಗಿರ್ಬೋದು ಅದು ಯಾವ್ದಾರ ಒಂದು ಜಾಗದಲ್ಲಿ ಇಲ್ಲಿ ಇರಿಸ್ತಾರೆ. ಸದ್ಯಕ್ಕೆ ಯಾರ್ಯಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಿದ್ರು ಅವರೆಲ್ಲರೂ ಕೂಡ ಇವತ್ತ ಬಿಗ್ ಬಾಸ್ ಸೆಟ್ಗೆ ಎಂಟ್ರಿ ಕೂಡ ಆಗಿದ್ದಾರೆ. ಕೆಲವೊಂದು ಸ್ಪರ್ಧಿಗಳ ಹೆಸರುಗಳನ್ನ ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಅಟ್ ಪ್ರೆಸೆಂಟ್ ಇವಾಗ ಬಿಗ್ ಬಾಸ್ ಮೇಲ್ಗಡೆ 9 ಜನ ಈಗ ಹೋಗಿದಾರಂತೆ. ಆ ಒಂದು ಸ್ಪರ್ಧಿಗಳು ಯಾರ್ಯಾರು ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಜಾನ್ವಿ ಅವರು, ಮೇಘಾ ಶೆಟ್ಟಿ, ಸೂರಜ್ಜು, ಅಭಿಷೇಕು, ಸ್ಪಂದನಾ ಸೋಮಣ್ಣ, ಧನುಷ್ ಗೌಡ, ರಾಶಿಕಾ ಶೆಟ್ಟಿ, ಕಾಕ್ರೋಚ್ ಸುದಿ ಮತ್ತೆ ಮೌನಾ ಗುಡ್ಡೆ ಮನೆಯವರು. ಆಲ್ಮೋಸ್ಟ್ ಪ್ರೋಮೋ ಮೂಲಕ ಒಂದು ಹೆಸರಂತೂ ನಿಮಗೆ ಕನ್ಫರ್ಮ್ ಆಗಿರುತ್ತೆ. ಸದ್ಯ 8 ಜನ ಯಾರ್ಯಾರು ಅಂತ ಅಂದ್ಬಿಟ್ಟು ಇವಾಗ ನಾನು ಹೇಳಿದ್ದೀನಿ. ಕಳೆದ ವಿಡಿಯೋದಲ್ಲೇ ಇವ್ರ ಬಗ್ಗೆ ಡೀಟೇಲ್ ಆಗೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎಲ್ಲರ ಮುಖ ಪರಿಚಯ ಇದೆ ಅಂತ ನಾನು ಅನ್ಕೊಂತೀನಿ. ಸೂರಜ್ ಅವರು ಅಂತೂ ನಿಮ್ಗೆ ಗೊತ್ತಿರ್ತಾರೆ. ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಲರ್ಸ್ ಕನ್ನಡದಲ್ಲೇ ಕ್ವಾಟ್ಲೆ ಕಿಚನಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಅಭಿಷೇಕ್ ಅಂದ್ಬಿಟ್ಟು ವಧು ಸೀರಿಯಲ್ ಮಾಡಿದ್ರಲ್ಲ, ಅವರು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಗೆಸ್ಟ್ ಆಗಿ ಬಂದಿದ್ರು. ಸ್ಪಂದನಾ ಸೋಮನ್ ಅವ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕಾಗಿಲ್ಲ. ಕರಿಮಣಿ ಸೀರಿಯಲ್ನಲ್ಲಿ ಇವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು. ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು. ಅವರು ಕೂಡ ಬಂದಿದ್ದಾರೆ. ಮತ್ತೆ ಧನುಷ್ ಗೌಡ ಅವರು ಗೀತಾ ಸೀರಿಯಲ್ನಿಂದ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಭವ್ಯ ಗೌಡ ಅವರು ಬಂದಿದ್ರು. ಈ ಸತಿ ಬಂದ್ಬಿಟ್ಟು ಧನುಷ್ ಗೌಡ ಅವರು ಬರ್ತಿದ್ದಾರೆ. ಸೊ ವೀಕ್ಷಕರೇ, ಇಷ್ಟು ಜನ ಕಂಟೆಸ್ಟೆಂಟ್ ಅಂತೂ ಬಿಗ್ ಬಾಸ್ ಸೀಸನ್ 12ಗೆ ಈಗ ಎಂಟ್ರಿ ಕೊಡೋದು ಕನ್ಫರ್ಮ್ ಆಗಿದೆ. ಬಿಗ್ ಬಾಸ್ ಸೆಟ್ಟಲ್ಲೂ ಕೂಡ ಈಗ ಸೇರ್ಕೊಂಡಿದ್ದಾರೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಮತ್ತೆ ಪ್ರೋಮೋ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.